ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ತುಪ್ರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು 5 ಹೆಸರನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ 1 ಸ್ಪೂನು ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಖಾರ ಪುಡಿ 1.5 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಎಣ್ಣೆ, ಬೆಲ್ಲ, ಕರಿಬೇವು, ಇದ್ರ ಬಟ್ಲು ತುಂಬ ಶೇಂಗಾ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ರಿಕಾಯಿ ಈ ಥರ ಇರುತ್ತೆ. ತುಪ್ರಿಕಾಯಿ ಇದನ್ನು ಕಟ್ ಮಾಡಿಬಿಟ್ಟು ಒಂದು 6 ಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡದೊಂದು ಈರುಳ್ಳಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸಾಸಿವೆ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಹಂಗೆ ಕೆಂಪಾಗಿದೆ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ ಈರುಳ್ಳಿ, ತುಂಬ ಏನು ಬೇಡ, ಸ್ವಲ್ಪನೇ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಮೆತ್ತಗಾಗುತ್ತೆ ಜಲ್ದಿ. ಒಂದು 2ರಿಂದ 3 ನಿಮಿಷ ಸ್ವಲ್ಪ ಕೆಂಪಾಗಲಿ ಚೆನ್ನಾಗಿ. ಇನ್ನು ಸ್ವಲ್ಪ ಕೆಂಪಾದರೆ ಸಾಕು. ಇಷ್ಟು ಕೆಂಪಾದರೆ ಸಾಕು. ಈಗ ತುಪ್ರಿಕಾಯಿ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಇದನ್ನು ನೀರು ಬಿಟ್ಕೊಳತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇದು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಬೇಯಬೇಕಿದು ಈರುಳ್ಳಿ ಜೊತೆಗೆ. ಹಾಗಾಗಿ ಸ್ವಲ್ಪ ಈ ಥರ ಬೇಯಿಸ್ಕೊಳ್ರಿ. ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ರಿ. ಮೇಲಿಂದ ಕೆಳಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನು ಅದು ಕಾವಿಗೆ ಚೆನ್ನಾಗಿ ಹತ್ತುತ್ತೆ. ಮತ್ತು ನೀರಿನ ಅಂಶನೂ ಬಿಡುತ್ತೆ ಸ್ವಲ್ಪ. ಆವಾಗ ಇದಕ್ಕೆ ನೀರು ಹಾಕೋದೇ ಬೇಡ. ಇದಕ್ಕೆ ಇದರಲ್ಲಿ ಬರೋ ಅಂಥ ನೀರೇ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆಯಲ್ಲಿ 5 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಥರ ಮೆತ್ತಗಾಗಿದೆ. ಈಗ ಖಾರ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾಯಿದ್ದೀನಿ, ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಪುಡಿ, ಬೆಲ್ಲ. ಇದು ಖಾರ, ಉಪ್ಪು, ಅರಿಶಿನ, ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಹೊಂದಿಕೆ ಆಗಂಗೆ. ಇದನ್ನು ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು. ಫಸ್ಟಿಗೆ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ ಅದು. ಶೇಂಗಾ ಪುಡಿ ಹಾಕ್ರಿ. ಈಗ ಶೇಂಗಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಂಗೀಗ ಶೇಂಗಾ ಪುಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇದು. ಹಾಗಾಗಿ ಶೇಂಗಾ ಪುಡಿ ಹಾಕಬೇಕು. ಗುರಳ ಪುಡಿ ಹಾಕಬೇಡಿ, ಇದಕ್ಕೆ ಚೆನ್ನಾಗಿ ಬರಲ್ಲ ಅದು ಗುರಳ ಪುಡಿ ಹಾಕಿದ್ರೆ. ಇದನ್ನು ಒಂದು 2 ನಿಮಿಷ ಹಿಂಗೆಲ್ಲ ಹಾಕಿದ್ದು ಖಾರ ಉಪ್ಪೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಹಿಂಗೆ ಹಿಡೀಲಿ ಅದು. ಆ ಥರ ಹುರ್ಕೊಳ್ರಿ ಸ್ವಲ್ಪ ಚೆನ್ನಾಗಿ. ಬೆಲ್ಲ, ಕೊಬ್ಬರಿ ಎಲ್ಲ ಇದಾಗಬೇಕು, ಅದಕ್ಕೆ ಹೊಂದ್ಕೋಬೇಕು ಅದು. ಶೇಂಗಾ ಬೀಜ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಇಷ್ಟಾದರೆ ಸಾಕಿದು. ಚೆನ್ನಾಗಿ ಬಂದಿರುತ್ತೆ ಪಲ್ಯ. ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕಿದ್ದನ್ನ. ನೀರು ಏನು ಮುಟ್ಟಿಸ್ಬೇಡ್ರಿ. ಇಷ್ಟೇ ಇದು ತುಪ್ರಿಕಾಯಿ ಪಲ್ಯ ರೆಡಿ ಇದೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಸಜ್ಜೆ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಸೈಡ್ ಡಿಶಾಗ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.